ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ನಾಯ್ಡು ಸಿಎಂ ಆಗಿ ಜೂನ್ 9ರ ಬದಲು 12ಕ್ಕೆ ಪದಗ್ರಹಣವನ್ನು ನೆರವೇರಿಸಲಿದ್ದಾರೆ. ನೋಡಿ, 9ಕ್ಕೆ ಫಿಕ್ಸ್ ಆಗಿತ್ತು. ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ಸಿಎಂ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ, ಅವತ್ತು ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಅಂತ. ಬಟ್ ಈಗ 9ರ ಬದಲು 12ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಈಗ ಜೂನ್ 8ಕ್ಕೆ ಮೋದಿ ಪ್ರಮಾಣ ವಚನ ಹಿನ್ನೆಲೆ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಈಗ ಹೆಂಗಂದರೆ ಎಟ್ ಎ ಟೈಮ್ ನಡೆದ್ರೆ ಅಲ್ಲಿ ಆಗಲ್ಲ, ಅವ್ರು ಕೂಡ ಭಾಗಿಯಾಗೋಕ್ಕಾಗೋದಿಲ್ಲ ಅಂಥೇಳಿ. ನಾಯ್ಡು ಪ್ರಮಾಣ ವಚನದಲ್ಲಿ ಮೋದಿ ಭಾಗಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಈಗ ಮುಂದೂಡಿಕೆಯಾಗಿದೆ. 9ನೇ ತಾರೀಕು ಫಿಕ್ಸ್ ಆಗಿತ್ತು. ಅಮರಾವತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು. ಆದರೆ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಕಾರ್ಯಕ್ರಮ ಇರೋದ್ರಿಂದಾಗಿ ಈಗ ಸ್ವಲ್ಪ ಕೊಂಚ ತಡವಾಗ್ತಾ ಇದೆ. 12ನೇ ತಾರೀಕಿಗೆ ಮುಂದೂಡಿಕೆ ಆಗ್ತಾ ಇದೆ. ಅಂದರೆ ಬುಧವಾರ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ 9ರ ಬದಲಾಗಿ 12ಕ್ಕೆ ಮುಂದೂಡಲಾಗ್ತಾ ಇದೆ. ಈಗ ಅಧಿಕೃತವಾದಂಥ ಮಾಹಿತಿ ಕೂಡ ಸಿಕ್ಕಿದೆ. ನಿರೀಕ್ಷೆ ಇತ್ತು 9ನೇ ತಾರೀಕು ಅವರು ಪದಗ್ರಹಣ ನೆರವೇರಿಸ್ತಾರೆ ಅಂಥೇಳಿ, ಪದಗ್ರಹಣ ಸ್ವೀಕರಿಸ್ತಾರೆ ಅಂತ. ಬಟ್ ಈಗ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ 9ನೇ ತಾರೀಕು ಇರೋದ್ರಿಂದಾಗಿ ಬದಲಾವಣೆ ಮಾಡಲಾಗಿದೆ. ಈಗ ನೋಡಿ, ಚಂದ್ರಬಾಬು ನಾಯ್ಡು 4ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. 1995 ಒಂದು ಸಾರಿ, ಅಂದರೆ 99ವರೆಗೂ ಒಂದು ಸಾರಿ, ಆಮೇಲೆ 99ರಿಂದ 2004ರವರೆಗೆ ಮುಖ್ಯಮಂತ್ರಿಗೆ 2ನೇ ಬಾರಿ, ಆಮೇಲೆ 2014ರಲ್ಲಿ ರಾಜ್ಯ ವಿಭಜನೆ ಆಯ್ತಲ್ಲ ಆಂಧ್ರ, ಅವಾಗ ಒಂದು ಸಾರಿ 3 ಅವಧಿ ಪೂರೈಸಿದ್ದಾರೆ. ಈಗ 4ನೇ ಅವಧಿಗೆ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಯಾಗಿ 12ನೇ ತಾರೀಕಿಗೆ ಅಂದರೆ ಬುಧವಾರ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನೋಡಿ, ನಾಯ್ಡು ಅವರ ಪ್ರಮಾಣ ವಚನದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗುವ ಸಾಧ್ಯತೆಗಳಿದಾವಂತೆ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ನಾಯ್ಡು ಅವರಿಗೆ ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂಥೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಖುದ್ದು ಪ್ರಧಾನಿಗಳೇ ಬರ್ತಾರೆ ಅಂತ ಹೇಳಿದ್ರೆ ಅದು ಅವ್ರ ಪಕ್ಷ ಅಲ್ಲ. ಮತ್ತೆ ಇಲ್ಲಪ್ಪ, ಸ್ವಪಕ್ಷ BJP ಮುಖ್ಯಮಂತ್ರಿ ಆಗಿದ್ರೆ ಓಕೆ, TDP ಬೇರೆ ಪಕ್ಷ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮೋದಿ ಬರ್ತಾರೆ, ಒಬ್ಬ ಪ್ರಧಾನಿ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ನಾಯ್ಡು ಅವರ ಬಲ ಎಷ್ಟಿದೆ ಅಂಥೇಳಿ.